ಇಂಡಿಯನ್ ಜಾಗ್ರಫಿಯನ್ನ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಕೋನಗಳು ಎರಡು. ಒಂದು ಭಾರತದ ಫಿಸಿಕಲ್ ಭೌಗೋಳಿಕ ಭೂಗೋಳ ಅಂತ ಹೇಳಿ ಬರ್ತದೆ. ಭೌಗೋಳಿಕ ಭೂಗೋಳ. ಇನ್ನ ಒಂದು ಏನದ ಅಂದ್ರ ಭಾರತದ ರಾಜಕೀಯ ಭೂಗೋಳ ಅಂತ ಹೇಳಿ ಬರ್ತದೆ. ಎರಡು ಕಾನ್ಸೆಪ್ಟ್ ಬಂದು, ಒಂದು ಪೊಲಿಟಿಕಲ್, ಒಂದು ಫಿಸಿಕಲ್. ರಾಜಕೀಯ ಭೂಗೋಳ ಎಂದರೆ ಒಂದು ರಾಜ್ಯದಲ್ಲಿರುವ ಜಿಲ್ಲೆ, ಅದರ ಪ್ರಾಮುಖ್ಯತೆ, ಅಲ್ಲಿರುವಂತಹ ವಿಶೇಷತೆಗಳು ಇವೆಲ್ಲ ತೋರ್ತೇವೆ ನಾವು. ಆದ್ರೆ ಭೌಗೋಳಿಕ ಎಂದರೆ ಇಲ್ಲಿ ರಾಜ್ಯವಾರು ಬರಲ್ಲರಿ. ಪ್ರತಿಯೊಂದು ನದಿ, ಉಪನದಿ, ಬೆಟ್ಟ, ಗುಡ್ಡ, ಶ್ರೇಣಿ, ಕಣಿವೆ, ಆನಂತರ ಹಿಲ್ ರಿಸೋರ್ಟ್, ಗಿರಿಧಾಮಗಳು, ಆನಂತರ ಅರಣ್ಯದ ಪ್ರದೇಶ, ಜೀವಿಗಳು, ನ್ಯಾಷನಲ್ ಪಾರ್ಕ್, ಎಲ್ಲಾ ವಿಷಯಗಳು ಇಂಡಿಯಾದಾಗಿನೂ ಅಧ್ಯಯನ ಮಾಡಕ ಭಾರತದ ಭೌಗೋಳಿಕ. ಕೃಷಿ ಬರ್ತದ, ಮಣ್ಣು ಬರ್ತದ, ಏನ್ ಭಾರತ ಹೆಂಗ ಉಗಮ ಆಯ್ತು ಅನ್ನೋ ತಿಳ್ಕೋಬೇಕು. ಇವೆಲ್ಲ ಕಾನ್ಸೆಪ್ಟ್ ಇದ್ರಾಗ. ಇದಕ್ಕೊಂದು ಲಿಮಿಟೆಡ್ ಸಿಲೆಬಸ್ ಇರ್ತದೆ, ಇದಕ್ಕೆ ಎಂಡ್ಲೆಸ್ ಸಿಲೆಬಸ್ ಇರ್ತದೆ. ಯಾವ್ದ್ರಿ? ಭೌಗೋಳಿಕ. ಈಗ ಇಲ್ಲಿ ಇರೋದು ಇದು 28 ರಾಜ್ಯ, 8 ಕೇಂದ್ರಾಡಳಿತ. ಇದು ರಾಜಕೀಯ ಪೊಲಿಟಿಕಲ್ ಜಾಗ್ರಫಿ ಆಯ್ತು. ಆದ್ರೆ ಇದರಲ್ಲಿ ಇರುವಂತಹ ಥಾರ್ ಮರುಭೂಮಿ ಎಲ್ಲದ, ಅರಾವಳಿ ಎಲ್ಲದವ, ಮಾಳ್ವಾ ಪ್ರಸ್ಥಭೂಮಿ ಅಂದ್ರೆ ಏನು, ಲೋಕಟಾಕ್ ಸರೋವರ ಎಕಡೆದ, ಇವೆಲ್ಲ ತಿಳ್ಕೊಳಕ. ಇಲ್ಲಿ ಏನದ ಅರಬ್ಬಿ ಸಮುದ್ರ, ಅಲ್ಲಿ ಬಂಗಾಳ ಕೊಲ್ಲಿ, ಇಲ್ಲಿ ಲಕ್ಷದ್ವೀಪ, ಇವತ್ತರದೆಲ್ಲ ಲಕ್ಷಣ ತಿಳ್ಕೊಳ್ಳೋದು. ಇದನ್ನ ನಾವು ಭೂಗೋಳ ಅಂತ ಕರಿತೇವೆ ನಾವು. ಭೌಗೋಳಿಕ, ಫಿಸಿಕಲ್. ಸರ್ ಇದ್ರೊಳಗ ಟೋಟಲ್ ಬರೀ ಫಿಸಿಕಲ್ ಒಳಗನೆ ಈ ರೀತಿ ವರ್ಗೀಕರಣ ಮಾಡ್ಕೊಂಡಿರ್ತೀನಿ. ಇದರ ಪುಸ್ತಕ ರೆಡಿ ಇಟ್ಟಿನಿ, 2 ಪುಸ್ತಕ ಮಾಡೀನಿ. ಒಂದು ನಾನು ಇವತ್ತೇ ಹೇಳಿದ ಥಿಯರಿ ಇರ್ತದೆ, ಆ ಚಾಪ್ಟರ್ ಮ್ಯಾಗ ಎಷ್ಟು ಕ್ವಶನ್ ಬಂದವ ಅನ್ನೋದು ಚಾಪ್ಟರ್ ಸಪರೇಟ್ ಇರ್ತದೆ, ಅಬ್ಜೆಕ್ಟಿವ್. ಸರ್ ಇದು ನೋಟ್ಸ್ ಕಂಪ್ಲೀಟ್ ಹೆಂಗಂದ್ರ ಹಾಳು ಉದ್ದಕ್ಕೂ ವಿವರಣೆ ಬರ್ಸಲ್ಲ. ಇದ್ರೊಳಗ ಮ್ಯಾಪ್ ಹಾಕೋದು, ಅದ್ರೊಳಗೆ ಏನ್ ಬರ್ತದ ಡೈರೆಕ್ಟ್ ಎಂಟ್ರಿ ಮಾಡೋದು. ಮ್ಯಾಪ್ದಾಗ ಬರೋದು ಉದ್ದಕ್ಕೆ ಬರೆಯೋದು ಟೈಮ್ ನಿಮಗೂ ವೇಸ್ಟ್. ಹಂಗೆ ನೆಕ್ಸ್ಟ್ ಇದ್ರ ಪಕ್ಕದಾಗ ಏನೋ ಒಂದು ಪುಸ್ತಕ ಇರ್ತಲ್ಲ, ಅದ್ರಾಗಿನ ಕ್ವಶನ್ ಬಿಡಿಸ್ಬಿಡೋದು. ನಿಮ್ಗೆ ಏನಾಗಬೇಕು ಅಂದ್ರೆ ಆ ಸಬ್ಜೆಕ್ಟ್ ಅವನ್ನ ಅವತ್ತಿಂದ ಅವತ್ತೇ ಕ್ಲಿಯರ್ ಆಗಬೇಕು. ಫಸ್ಟ್ ಎಂಟ್ರದೊಳಗ ಭಾರತ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು 2 ಪೇಜ್ 3 ಪೇಜ್ ಬರೆಸ್ಕೊತೀನಿ, ಟು ದ ಪಾಯಿಂಟ್. ಆ ನಂತರ ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಚಿತ್ರ ನಾನೇ ಕೊಟ್ಟಿನಿ. ಪ್ರತಿ ಪೇಜಿಗೂ ಮ್ಯಾಪ್ ಅದಾವ. ದೊಡ್ಡ ಮ್ಯಾಪ್ಗಳು ಬೇಕಾದಲ್ಲಿ ದೊಡ್ಡ ಕೊಟ್ಟಿನಿ, ಸಣ್ಣದು ಬೇಕು ಅದಕ್ಕೆ ಮಾಹಿತಿ ಎಲ್ಲಿ ಕೊಡಬೇಕಾಗಿದೆ ಅಷ್ಟರೊಳಗೆ ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಪ್ಗಳನ್ನು ಕೊಟ್ಟಿನಿ. ಇವನು ಟೋಟಲ್ ಎಷ್ಟು ಅಂದ್ರೆ 244. ಇಲ್ಲಿ ನನಗೆ ಇಂತಂದೇ ಮ್ಯಾಪ್ ಯಾಕೆ ಬೇಕಾಗಿದೆ ಅಂದ್ರೆ ಇಲ್ಲಿ ನಾನು ಯಾವ ರಾಜ್ಯಗಳು ಯಾವ ದೇಶದೊಂದಿಗೆ ಗಡಿ ಹೊಂದೇ ಅನ್ನೋದಕ್ಕೆ ಇಂತಂದೇ ಬೇಕು ಮ್ಯಾಪ್. ಅದಕ್ಕೆ ಅಂದ್ರೆ ಆ ಕಾನ್ಸೆಪ್ಟ್ ಓರಿಯೆಂಟೆಡ್ ಮಾಡಿಬಿಟ್ಟಿನಿ ಸರ್. 244 ಪೇಜ ಇದು ಓನ್ಲಿ ಥಿಯರಿ. ಆ ನಂತರ 200 ಪೇಜ ಇದ್ರ ಮ್ಯಾಗ ಕೇಳಿರುವ ಕ್ವಶನ್ಸ್ ಸಪರೇಟ್. ಟೋಟಲ್ ಈ ಸಬ್ಜೆಕ್ಟ್ 450 ಪೇಜಿಂದ ಸಬ್ಜೆಕ್ಟ್ ನೋಡಿ, ಓನ್ಲಿ ಇಂಡಿಯನ್ ಜಾಗ್ರಫಿ. ಇದನ್ನ ನೀವು ಚಂದಾಗಿ ಓದ್ಕೊಂಡು ಮತ್ತೆ ಇದ್ರೊಳಗೆ ಕರ್ನಾಟಕ ಇನ್ಕ್ಲೂಡ್ ಇಲ್ಲ, ಅದಕ್ಕೆ ಸಪರೇಟ್ ಇಟ್ಟು ಹೇಳಕತ್ತೀನಿ ನಾನು. ಕರ್ನಾಟಕದೊಂದು ತಂದು ಇದಕ್ಕೆ ಕೂರ್ಸಲು ಮಾತ್ರ 3 ಕೂರಿಸಬೇಕಾಗ್ತದೆ. ನಾನು 300 ಪೇಜ್ ಆಗ್ತದೆ, ಅದು ಕರ್ನಾಟಕ ಸಪರೇಟ್ ಅದೇನು ಮಾಡೋದಿರ್ತದೆ. ಹಾಗಾಗಿ ಏನಂದ್ರೆ ಇದರ ಈ ಚಾಪ್ಟರ್ದು ವಿಶೇಷತೆ ಅಂದ್ರೆ ಇದೇ ನೋಡಿ ಸರ್, ಎವ್ರಿ ಪೇಜಿಗೂ ಬರ್ತದೆ. ಇಲ್ಲಿ ನನಗೆ ಇದೇ ಬೇಕು, ರಾಜ್ಯ, ಗಡಿ ಮತ್ತು ಅದರ ರಾಜಧಾನಿ. ಅದಕ್ಕಾಗಿನೇ ಅದನ್ನು ಹುಡುಕಾಡಿ ಹಿಂತಂದೇ ಹೇಳ್ಬೇಕಂತ ಹೇಳಿ ಇರ್ತದೆ. ನಾನು ಈ ಕಲ್ಪನೆ ಇಟ್ಟುಕೊಂಡು ಈ ನೋಟ್ಸ್ ರೆಡಿ ಮಾಡ್ಕೊಳ್ಳೋದು ಸರ್. ಅಷ್ಟು ದೊಡ್ಡ ಮ್ಯಾಪ್ ಇಟ್ಟೆ ಪೇಜ್ ನಾನು ನೋಡಿ, ನೀವು ಅದ್ಭುತ ಆಗಿರ್ತದೆ. ಎಲ್ಲ ಇಟ್ಟನಾಗೆ ಹೇಳ್ತೀನಿ. ಜಾಗ್ರಫಿ ಇಟ್ ಇಸ್ ಅನ್ ಬ್ಯೂಟಿ ಆಫ್, ಇದರದ್ದು ಒಂದು ಮ್ಯಾಪ್ ತಿಳ್ಕೊಳ್ಳೋದೇ ಸಾಕು. ಲಾಸ್ಟಿಗೆ ಈ ಕ್ಲಾಸ್ ಮುಗಿಲಿಕ್ಕೆ ಬಂದಕ್ರ ಮ್ಯಾಪ್ ಅಂದ್ರೆ ನಿಮ್ಗೆ ಏನಾಗುತ್ತೆ, ಒಂದು ವಾಮಿಟಿಂಗ್ ಸೆನ್ಸಸ್ ಬರಬೇಕು. ಎಟ್ಟಪ್ಪ ಇತ್ತು ಸಾಕಾಗಿ ಹೋಗ್ಬೋದು. ಅಂದ್ರೆ ಇಂಡಿಯಾದೊಳಗೆ ಯಾವ್ದಾರ ಏನಾರ ಅಂದ್ರೆ ಪಟ 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 ಕಣ್ಣು ಮುಚ್ಚಿದ್ರು ಹೇಳಪ್ಲೆ ಬರಬೇಕು. ಸರ್ ಕೇಳಿದ್ದೆ ಹೊಳ್ಳಿ ಎಷ್ಟು ಸಲ ಕೇಳ್ತಾರ ಫೀಲ್ ಬರಬೇಕು. ಇವತ್ತು ನಾ ಕೇಳಿದಕ್ಕೆ ಒಂದಕ್ಕೂ ಆನ್ಸರ್ ಬರಲ್ಲ, ಆದ್ರೆ ಅವತ್ತು ಹೆಂಗಿರಬೇಕು ಒಟ್ಟಕ್ಕೂ ಆನ್ಸರ್ ಮಾಡಪ್ಪ ಇರಬೇಕು. ಅದಕ್ಕೆ ಡಿಫ್ರೆನ್ಸ್ ಮ್ಯಾಪ್ ಅನ್ನೋದು ನಾನು. ಹೌದೇ? ಮತ್ತೆ ಎಲ್ಲಾ ಬ್ಯಾಚ್ಗಳಿಗೆ ಮ್ಯಾಪ್ ಕಳಿಸ್ತೀನಿ. ಪ್ರತಿ ಬ್ಯಾಚಿಗೆ ಈ ಬ್ಯಾಚಿಗೆ ಇದು ಹೊಸ ಟೈಪ್ ಮಾಡ್ಕೊಂಡು ಮತ್ತೆ ಡಿಫ್ರೆಂಟ್. ಹಿಂದಿನ ಬ್ಯಾಚಿಂದ ಇದಕ್ಕೆ 25% ಚಾಪ್ಟರ್ಗಳು ಚೇಂಜ್ ಇದ್ದೇ ಹೇಳ್ತೀನಿ. ಲಾಸ್ಟಿನ ತನಕ ಇರೋದ ಹಿಂಗದವ. ಇದನ್ನ ಮೋಸ್ಟ್ಲಿ ನಾಳೆ ರೆಡಿ ಇರ್ತದ. ಅದು ಇಲ್ಲಿ ಇರದೇ ಇಲ್ಲಿ ಏನೇ ಇಲ್ಲಿ ಒಳಗೆಲ್ಲ ರಂಗೋಲಿ, ಕುಂಕುಮ ಎಲ್ಲ ಇರ್ತಾವ. ಇದು ಇಷ್ಟೇ ಯಾಕೆ ಕೊಟ್ಟಿನಿ ಅಂದ್ರೆ ಇದಕ್ಕೆ ನನಗೆ ಇಷ್ಟೇ ಬೇಕಾಗಿತ್ತು ಸರ್. ಈ ಮ್ಯಾಪೇ ಪೂರ್ವಾಂಚಲಕ್ಕೆ ನನಗೆ ಅಷ್ಟೇ ಬೇಕಾಗಿತ್ತು. ಇದು ನೋಡಿ ಯಾವ್ಯಾವ ಕೈ ಏಟ್ ಬೇಕು. ಕೆಲವೊಂದು ಅರ್ಧ ಇಂಡಿಯಾ ಕೊಟ್ಟಿನ ಗಾಬರಿ ಆಗ್ಬೇಡ್ರಿ. ನನಗೆ ಇಷ್ಟದಾಗೆ ಹೇಳಿ ಇಟ್ಟನಾಗ ಇಲ್ಲೇ ಬರ್ಸಿರ್ತೀನಿ ನಾನು. ಅದಕ್ಕೆ ನನಗೆ ಎಷ್ಟು ಬೇಕು ಮ್ಯಾಪ್ ಅಟ್ಟೆ ಕೊಟ್ಟಿನಿ ನಾನು. ಅರ್ಥ ಆಯ್ತ್ರೆ? ನೋಡಿ ಅದೇನಂತಂದ್ರೆ ನೀವು ಮಾತ್ರ ಸರ್ ಎಲ್ಲಾ ಮ್ಯಾಪ್ ಅರ್ಧ ಬರ್ದ ತಲಿ ದೇಹ ಇಲ್ಲದ ಅದರ ಇನ್ನ ಒಂದು ಭಾಗ ಇಲ್ಲ. ಮತ್ತೆ ಇದೇ ಇಲ್ಲಿ ಕೊಟ್ಟನು, ಇಲ್ಲಿ ಇದಕ್ಕೆ ಏನು ಎಕ್ಸ್ಪ್ಲೇಷನ್ ಸಿಗಲ್ಲ ಈ ಮ್ಯಾಪ್ನಾಗ. ಅದಕ್ಕಾಗಿ ಅಲ್ಲಿ ಬರ್ದಿರಲ್ಲ. ಕ್ಲಿಯರ್ ಆಯ್ತು ಅದರದು. ಹಾಗಾಗಿ ಪ್ರತಿ ಪೇಜಿಗೆ ಅದರದ್ದು ವಿವರಣೆ ಮುಗಿಸಲಿಕ್ಕೆ ಅವಕಾಶಗಳು ಸಿಗ್ತಾವ ಅಂತ ಮಾಡಿದ್ದು. ಹಾ ಇಷ್ಟದ ಟೋಟಲ್ 240 ಪೇಜ್ ಮುಗಿಸಲಿಕ್ಕೆ ನನಗ ಒಂದು ದಿನಕ್ಕೆ ಎವರೇಜ್ ಸ್ಟಾರ್ಟಿಂಗ್ ಒಂದು 2-3-4 ದಿವಸ ಸ್ಲೋ ಆಗ್ತದೆ. ಯಾಕಂದ್ರೆ ನಿಮ್ಗೆ ಅವೆಲ್ಲ ಪ್ರತಿಯೊಂದು ತಿಳಿಸಲಿಕ್ಕೆ ಟೈಮ್ ತೋರ್ತದೆ. ಒಂದು ಸಲ ಅದನ್ನ ಅಕ್ಷಾಂಶ, ರೇಖಾಂಶ, ಇಂಡಿಯಾದ ಬಾರ್ಡರ್ ಎಲ್ಲೆಲ್ಲಿ ಏನೇನದಾವ ತಿಳಿದು ಅಂದ್ರೆ ಚಾಪ್ಟರ್ ಬಂದ ಭಾರಿ ಸ್ಪೀಡ್ ಹೋಗ್ತಾವೆ. ಅಂದ್ರೆ ಒಂದು 5 ದಿನ ಕ್ಲಾಸ್, 5 ದಿನದಾಗ 10 ಪೇಜ್ ಆದ್ರೆ ಭಾರಿ ಆಯ್ತು. ಮುಂದಿನ ಒಂದು ದಿನಕ್ಕೆ 10 ಪೇಜ್ನು ದಾಟಿಸ್ತೀನಿ. ಅರ್ಥ ಆಯ್ತು ರೀ? ನಿಮ್ಗೆ ತಿಳಿಯಿತು ಅಂದಕ್ಕೆ ಸ್ಪೀಡ್ ಆಗ್ತದೆ ರೀ, ತಿಳಿದೇ ಇಲ್ಲ ಅಂದ್ರೆ ಇಲ್ಲಿ ಸ್ಪೀಡ್ ಹೇಳ್ಕೋ. ಪ್ರತಿ ದಿನಾನು ಇದರದ್ದು ಕಂಪಲ್ಸರಿ 1.5 ತಾಸಿನ ಕ್ಲಾಸ್ ಇರ್ತದೆ. ಇದ್ರೊಳಗೆ ಉದ್ದಕ್ಕೆ ಬರ್ಕೊಳ್ಳೋದು ಇರಲ್ಲ, ಓನ್ಲಿ ಸ್ಮಾರ್ಟ್ ವರ್ಕ್ ಇರ್ತದ. ಮತ್ತೆ ಇದಕ್ಕೆ ಬರ್ಕೋಬೇಕ್ರಿ ಸರ್ ನಾನು ವಿವರಣೆ ಅಂದ್ರೆ ಅದ್ರ PDF ಕೊಟ್ಬಿಡ್ತೀನಿ, ಬರ್ಕೋ ಹೇಳಿ. ನಾ ಹೇಳೋದು ಉದ್ದಕ್ಕೆ ಬರ್ಕೋತೀನಿ, ಅದ್ರ PDF ಬೇರೆ ಕೊಡ್ತೀನಿ. ಬಟ್ ಮ್ಯಾಪ್ನಾಗ ಬರ್ಕೊಳ್ಳೋದಕ್ಕೆ ಅದಕ್ಕೆ ಸೇಮ್ ಟ್ಯಾಲಿ ಆಗ್ತಿರ್ತದೆ. ಅದು ಸುಮ್ಮ ವಾಕ್ಯದಾಗ ಬರ್ಕೊಂಡಂಗ. ಅದೇ ವಿವರಣೆ ಇಟ್ಟೆ ಮ್ಯಾಪ್ದಾಗ ಇರ್ತದೆ. ಅದನ್ನ 3 ಪೇಜ್ ಬರ್ಕೊಳ್ಳೋದು ಒಂದೇ, ಅದೇ ವಿಷಯವನ್ನ ಒಂದೇ ಪೇಜ್ನಾಗ ಎಕ್ಸ್ಪ್ರೆಸ್ ಮಾಡೋದು ಒಂದೇ. ಎಕ್ಸಾಮ್ ಮೂಮೆಂಟ್ ಒಳಗೆ 10 ದಿನದಾಗ ಇಡೀ ಸಬ್ಜೆಕ್ಟ್ ಮುಗಿಯಪ್ಲೇ ಇರಬೇಕು ಸರ್. ಇನ್ನೊಂದು ವಾರದಾರ ಇಂಡಿಯನ್ ಜಾಗ್ರಫಿ ಒಟ್ಟ ನೋಡಿಲ್ಲ ನೋಡ್ಬೋದು, 2 ದಿನದಾಗ ಒಟ್ಟು ಮುಗಿಸ್ಬೋದು. ಬರೀ ಮ್ಯಾಪ್ ನೋಡ್ಕೊತ ಹೋಗುದು ಗಡ 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 ತಿಳಿದ್ರೆ. ಇನ್ನು ಈ ಸಬ್ಜೆಕ್ಟ್ ಅದು
5 ನಿಮಿಷ ಈಗ ಇದರ ಕಾನ್ಸೆಪ್ಟ್ಗಳನ್ನು ತೋತೀನಿ. ಫಸ್ಟ್ 2-3 ದಿವಸ ಇಂಡಿಯಾ ಅಂದ್ರೆ ಏನು ಅನ್ನೋದು ಗೊತ್ತಾಗುತ್ತೆ ನಮಗೆ. ಭಾರತ ಎನ್ನುವುದು 28 ರಾಜ್ಯ 8 ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟವಾಗಿದೆ. ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಶಾ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಬಿಹಾರ, ಸಿಕ್ಕಿಂ, ಆಸಾಮ, ಮೇಘಾಲಯ, ಅರುಣಾಚಲ ಪ್ರದೇಶ, ಅರುಣಾಚಲ ಪ್ರದೇಶ, ಮಣಿಪುರ, ಮಿಜೋರಾಂ, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಗುಜರಾತ್, ಹರಿಯಾಣ, ಪಂಜಾಬ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಲಡಾಖ್ ಮತ್ತು ಜಮ್ಮು ಮತ್ತು ಇದು ದೊಡ್ಡ ಸಂಖ್ಯೆ ಅಲ್ಲ, ಇದು ದೊಡ್ಡ ಸಂಖ್ಯೆ. ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಆಂಧ್ರ ಪ್ರದೇಶ, ತೆಲಂಗಾಣ, ಛತ್ತೀಸ್ಗಢ, ಒಡಿಶಾ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಬಿಹಾರ್, ಯುಪಿ, ಎಂಪಿ, ಉತ್ತರಾಖಂಡ, ದೆಹಲಿ, ಹರಿಯಾಣ, ಪಂಜಾಬ್, ಹಿಮಾಚಲ, ಜಮ್ಮು ಕಾಶ್ಮೀರ, ತ್ರಿಪುರ, ಮಿಜೋರಾಂ, ಮಣಿಪುರ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ, ಆಸಾಮ, ಮೇಘಾಲಯ, ಸಿಕ್ಕಿಂ. ತಿಳಿಲಿಲ್ಲ, ನಾನು ವಯಸ್ಸಾಗ್ಯದ, ನಾನು ಬರ್ತ ನೀವು ಬರ್ಬೇಕ. ಹೌದಾ ಇಲ್ಲ, ನನಗ ಇದು ಹೇಳೋದು ಬ್ಯಾಡ್ರಿ, ಇದು ಎಲ್ಲರೂ ಹೇಳ್ತಾರ. ಇದಕ್ಕೆ ಹೇಳಿದ್ರ ಅದು ಏನದಂದ್ರ ನಿಮ್ಗೆ ಜಿತಿ ಸರ್ ಕ್ಲಾಸಸ್ ಸ್ಟೂಡೆಂಟ್ ಅನ್ನಲ್ಲ, ಹಿಂಗಿರ್ಬೇಕು ನೀವು ಹೇಳೋ ಆನ್ಸರ್ಗಳು. ನೀವು ಸುಮ್ಮ ಹೋಗಿ ಯಾರ ಕ್ಲಾಸಿಗೆ ಕೂತ್ರು ನೀವು ಆನ್ಸರ್ ಮಾಡೋದು ನೋಡಿ ಅವ್ರು ಐಡೆಂಟಿಫೈ ಮಾಡ್ಬೇಕು. ಇದು ನಾ ಹೇಳೋದು. ಈಗ ಇದ್ರೊಳಗೆ ಹೇಳ್ಬೇಕು, ಇದು ಇಲ್ಲೇ ಬರ್ತದ ಅಂತ ಹೇಳಿ. ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಒಡಿಶಾ, ಛತ್ತೀಸ್ಗಢ, ಜಾರ್ಖಂಡ್, ಬಿಹಾರ್, ವೆಸ್ಟ್ ಬೆಂಗಾಲ್, ಸಿಕ್ಕಿಂ, ಆಸಾಂ, ಮೇಘಾಲಯ, ಅರುಣಾಚಲ, ನಾಗಾಲ್ಯಾಂಡ್, ತ್ರಿಪುರ, ಮಿಜೋರಾಂ, ಮಣಿಪುರ್, ಉತ್ತರ ಪ್ರದೇಶ, ದೆಹಲಿ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಲಡಾಖ್, ಜಮ್ಮು ಕಾಶ್ಮೀರ, ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ, ಗೋವಾ. ಗೋವಾ ಹೇಳಿನಿ, ಆಯ್ತು. ಇದು ಹೇಳ್ಬೇಕ್ರಿ ಸರ್, ಹೌದು ಇಲ್ಲೋ? ಹಾಗಾದರೆ ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್, ಗುಜರಾತ್, ಚಂಡೀಗಢ, ಲಡಾಖ್, ಪುದುಚೇರಿ. ನನಗೆ ಹಿಂಗೆ ಹೇಳೋದು ದೊಡ್ಡದಲ್ಲ ರೀ. ಹಿಂಗ 1 2 3 4 5 ಎಲ್ಲ ಏನಂದ್ರೆ ಇವು ಗಾಳಿ ಚಕಲಿ ಅದ. ಇವು ಸುಮ್ ಕೂತ್ರು ಕಣ್ಣು ಇಲ್ಲೇ ಇದು ಹಿಂಗೆ ಅದ, ಇದೇ ಬೆಟ್ಟ ಅದ, ಇಷ್ಟೇ ರಾಜ್ಯದಾಗ ಅದಾವ, ಇದು ಬೇಕು ನನಗೆ ಆನ್ಸರ್. ಅವಾಗ ನೀವು ಆ ಸಬ್ಜೆಕ್ಟ್ ಓದಿ ಬೈಪಾಟ್ ಮಾಡೋ ಸಬ್ಜೆಕ್ಟ್ ಜಾಗ್ರಫಿ ಅಲ್ಲ. ಜಾಗ್ರಫಿ ಏನಂದ್ರೆ ಮ್ಯಾಪದೊಳಗೆ ತಿಳ್ಕೊಂಡು ನೆನ್ಪಿಟ್ಕೊಳ್ಳೋದು. ಅರ್ಥ ಆಯ್ತ್ರೆ? ಹಾಗಾಗಿ ಅಂದ್ರೆ ಈ ಸಬ್ಜೆಕ್ಟ್ ನಾಳೆಗೆ ಸ್ಟಾರ್ಟ್ ಮಾಡ್ತೀವಿ. ನಾಳೆಗೆ 2 ದಿನ ಬರೀ ಇಂಟ್ರೊಡಕ್ಷನ್ ಕ್ಲಾಸ್, ಏನು ಒಂದು ಅಕ್ಷರ ಬರೆಯೋದಿಲ್ಲ, ಏನೂ ಇಲ್ಲ. ನಾಳೆಗೆ ಇವತ್ತೊಂದು PDF ಬಿಡ್ತೀನಿ, ಇಂತಂದು ಏನಂದ್ರೆ ಇಂಡಿಯಾದ ಮ್ಯಾಪ್. ಸುಮ್ಮನೆ ನಿಮ್ಗೆ ರಫ್ ವರ್ಕ್ ಮಾಡಕ್ರಿಯ ಎಲ್ಲೈತದ ಏನಾಯ್ತು ನೋಡ್ದೇವಲ್ಲ, ಇಂತಂದು ರಫ್ ವರ್ಕ್ ಬಿಟ್ಟಿರ್ತೀನಿ ಸರ್. ಏನಿಲ್ಲ, ನೀವು ಒಂದು 5 ಕಾಪಿ ತಂದ್ರೆ ಸಾಕು. ಒಂದು ಸೈಡ್ ಇರ್ಬೇಕ್ರೆ, ಇನ್ನೊಂದು ಸೈಡ್ ಅಂದ್ರೆ ಬೇಡ, ಹಂಗೆ ಇಲ್ಲ ಅದು. ಯಾಕಂದ್ರೆ ನಾ ಇದ್ರ ಮ್ಯಾಗ ಏನೇನು ಕಾನ್ಸೆಪ್ಟ್ ಕೊಡ್ತೀನಿ ಬೇಸಿಕ್ ಅನ್ನೋದು ಮೊದಲು ನಿಮ್ಮ ಕೈಲಿ ಬರೀ ಪ್ರಾಕ್ಟೀಸ್ ಮಾಡಿಸ್ತೀನಿ. 2-3 ಸಲ ನಾ ಹೇಳ್ತೀನಿ, ನೀವೇ ಸ್ವಂತ ಇದು ಇದೆಯಾ ಅದರಿ ಹಿಂಗೆ ಅದ ತಿಳಿ ಸ್ವಂತ ಬರ್ಲಿಕ್ಕತ್ರಿ, ಅದ ಕ್ಯಾಪಿಟಲ್ ಬರೆದ್ರೆ ತಿಳಿರಿ. ಭಾಳ ಮಂದಿಗೆ ನಾವು ಹಿಂಗೆ ಏನಾರು ಹೇಳೋಣ ಸರ್, ತೀರಾ ರಾಜಧಾನಿ ಬರಲ್ಲ ಅಂತ ಹೇಳಿ 8 ಮಂದಿಗೆ ಬರಲ್ಲ, ನನಗೆ ಗೊತ್ತು. ಮಾನ್ಯನೇ PC ದೀವ್, ದಾಮನ್, ದಾದರ್, ನಗರ ಹವೇಲಿ ರಾಜಧಾನಿ ಯಾವ್ದಂದ್ರೆ ಪಾಯಿಂಟ್ ಕಂಡುಬಿಟ್ರಿ 8 ಮಂದಿ ಬರಲ್ಲ ರೀ ಸರ್. ಭಾಳ ನಮಗೆಲ್ಲ ನನ್ಗೆ ಇನ್ನೊಂದೇವ್ರೆ, ಮೇಘಾಲಯದ ರಾಜಧಾನಿ ನಾ ಅಂದಕರೆ ಹೇಳೋದು ಬೇರೆ. ನಿಮಗೆ ಮೇಘಾಲಯ ನೆನಪು ಬಂದ ಅದು ರಾಜಧಾನಿ ನೆನಪು ಬರಬೇಕು. 28 ರಾಜ್ಯದ ಹೆಸರು ನೀವೇ ಬರೀಬೇಕು, ಅದ್ರ ಕ್ಯಾಪಿಟಲ್ ನೀವೇ ಬರೀಬೇಕು. ನಿಮಗೆ ಹೆಂಗ್ ಬರ್ಲಕತ್ತವ್ರು 2 ಮಗೆ ಓದಂದಾಗ 2 ಚಲ ಮಾಡ್ತೀವಿ ಸರ್. ಆಂಧ್ರದ ರಾಜಧಾನಿ ಅಂತ ಅಮರಾವತಿ ಹೇಳೋದು ಬೇರೆ, ನೀವೇ ನೆನಪು ಮಾಡ್ಕೊಂಡು ಆಂಧ್ರನೂ ಹೇಳಬೇಕು. ಪ್ಲಸ್ ನನ್ನ ಮ್ಯಾಗ ಡೌಟ್ ಇತ್ತು ಅಂದ್ರೆ ಬೇಕಂದ್ರೆ ಸುಮ್ಮನೆ ನಿಮಗೆ 2 ನಿಮಿಷ ಟೈಮ್ ಕೊಡ್ತೀನಿ, 5 ನಿಮಿಷ ಟೈಮ್ ಕೊಡ್ತೀನಿ. 28 ರಾಜ್ಯ 8 ಕೇಂದ್ರ ಆಡಳಿತ ನೀವೇ ನೆನಪಿಸ್ಕೊಂಡು ಬರ್ದು ನೀವೇ ರಾಜಧಾನಿ ಬರಿತೀರಿ. ನೋಡೋಣ ಬರೀ, ಇಜ್ಜತ್ ಕಾ ಸವಾಲ್, ಇಜ್ಜತ್ ಕಾ ಸವಾಲ್ ಬರೀ ನೋಡ್ತೀನಿ ನಾನು. ಕಚ್ಚ 28 ರಾಜ್ಯದ ನಂಬರ್ ಬರೀ ಮೊದಲ, ಪ್ರತಿಯೊಂದು ರಾಜ್ಯ ರಾಜಧಾನಿ ಬರೀ ನೋಡೋಣ, ಎಲ್ಲಿ ಏನು ನೋಡ್ಬಾರ್ರಿ. ಮತ್ತೆ ಭಾರತದಲ್ಲಿ 28 ರಾಜ್ಯಗಳಿವೆ, ಯಾವ್ಯಾವ ಬರೀ ಬರ್ರಿ. 28 ರಾಜ್ಯ ಅದರ ರಾಜಧಾನಿ, 8 ಕೇಂದ್ರ ಆಡಳಿತ ಅದರ ರಾಜಧಾನಿ ಲಿಖೋ. ಭಗವಾನ್ ಈ ಕ್ಯಾದಿ ಯಾರಿ ಅಂದ್ರೆ ಬರ್ರಿ, ಇದನ್ನು ಯಾರ್ಯಾರು ಬರೀತೀರಿ ಅವ್ರಿಗೆ ಮಾತ್ರ ನಾಶಕ್ ಬಿಡ್ತೀನಿ ನೋಡಿ. ಬರ್ರಿ, ಈ ಕೋರ್ಸ್ ನಾಳೆ ಹಿಡಿದು ಸ್ಟಾರ್ಟ್ ಆಗ್ತದೆ, ಆಯ್ತ್ರೆ?